ಸ್ವಾಗತ ಜಿಕೆ ಕ್ವಿಜ್ ಗೈಡ್ಗೆ ಚಾನೆಲ್. ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆಯ್ತಾ ಸಬ್ಸ್ಕ್ರೈಬ್? ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಈಸಬೇಕು ಇದ್ದು ಜಯಿಸಬೇಕು ಎಂದ ದಾಸಶ್ರೇಷ್ಠರು ಯಾರು? ಆಪ್ಷನ್ಸ್ ಎ ಮುದ್ದಣ್ಣ, ಬಿ ಕುವೆಂಪು, ಸಿ ಪುರಂದರದಾಸ, ಡಿ ಕನಕದಾಸರು. ಸರಿಯಾದ ಉತ್ತರ ಆಪ್ಷನ್ ಸಿ ಪುರಂದರದಾಸರು. ಈಸಬೇಕು ಇದ್ದು ಜಯಿಸಬೇಕು ಎಂದು ಹೇಳಿದ ದಾಸಶ್ರೇಷ್ಠರು ಪುರಂದರದಾಸರು. ಎರಡನೇ ಪ್ರಶ್ನೆ. ಕರ್ನಾಟಕದ ಗಾಂಧಿ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ಸ್ ಎ ಹರಡಿಕರ್ ಮಂಜಪ್ಪ, ಬಿ ಎನ್ ಆರ್ ಕಂಠಿ, ಸಿ ಆಲೂರು ವೆಂಕಟರಾಯ, ಡಿ ಗಾಫರ್ ಖಾನ್. ಸರಿಯಾದ ಉತ್ತರ ಆಪ್ಷನ್ ಎ ಹರಡಿಕರ್ ಮಂಜಪ್ಪ. ಕರ್ನಾಟಕದ ಗಾಂಧಿ ಎಂದು ಹರಡಿಕರ್ ಮಂಜಪ್ಪ ಅವರನ್ನು ಕರೆಯುತ್ತಾರೆ. ಮೂರನೇ ಪ್ರಶ್ನೆ. ಜನಕ ಮಹಾರಾಜ ಯಾರ ತಂದೆ? ಆಪ್ಷನ್ಸ್ ಎ ಹನುಮಂತನ, ಬಿ ಸೀತೆಯ, ಸಿ ರಾಮನ, ಡಿ ಭರತನ. ಸರಿಯಾದ ಉತ್ತರ ಆಪ್ಷನ್ ಬಿ ಸೀತೆಯ. ಜನಕ ಮಹಾರಾಜ ಸೀತೆಯ ತಂದೆ. ನಾಲ್ಕನೇ ಪ್ರಶ್ನೆ. ನಾಟಿಕೋಳಿ ತಿನ್ನುವುದರಿಂದಾಗುವ ಪ್ರಯೋಜನವೇನು? ಆಪ್ಷನ್ಸ್ ಎ ಲೈಂಗಿಕ ಶಕ್ತಿ ವೃದ್ಧಿ, ಬಿ ಸ್ನಾಯು ಬಲ, ಸಿ ಮಾರಣಾಂತಿಕ ಕಾಯಿಲೆ ತಡೆಯುತ್ತದೆ, ಡಿ ದೇಹಕ್ಕೆ ಶಕ್ತಿ ವೃದ್ಧಿ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ನಾಟಿ ಕೋಳಿಯಲ್ಲಿ ಹೆಚ್ಚಾಗಿ ಪ್ರೋಟೀನ್ ಇರುತ್ತದೆ. ಇದನ್ನು ನಿಯಮಿತವಾಗಿ ತಿನ್ನುವುದರಿಂದ ಸ್ನಾಯುಗಳನ್ನು ಬಲಪಡಿಸುವುದರ ಜೊತೆಗೆ ಮೂಳೆಗಳನ್ನು ಆರೋಗ್ಯವಾಗಿರಿಸುತ್ತದೆ. ಅಲ್ಲದೆ ನಾಟಿಕೋಳಿ ಸೇವನೆಯು ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದಷ್ಟೇ ಅಲ್ಲದೆ ಮಧುಮೇಹ, ಕ್ಷಯ, ಸೋಂಕು ಮತ್ತು ಕ್ಯಾನ್ಸರ್ನಂತಹ ಮಾರಣಾಂತಿಕ ಕಾಯಿಲೆಗಳು ಬರದಂತೆ ತಡೆಯುತ್ತದೆ. ಬೆಳೆಯುವ ಮಕ್ಕಳಿಗೆ ಅರಶಿನ ಉಪ್ಪು ಬೆರೆಸಿ ಬೇಯಿಸಿ ತಿನ್ನಿಸುವುದು ಉತ್ತಮ. ಐದನೇ ಪ್ರಶ್ನೆ. ಬಿಳಿಕಾಗೆ ಎಂದು ಕರೆಯಲ್ಪಡುವ ಪಕ್ಷಿ ಎಲ್ಲಿ ಕಂಡು ಬರುತ್ತದೆ? ಆಪ್ಷನ್ಸ್ ಎ ಇರಾಕ್, ಬಿ ಶ್ರೀಲಂಕಾ, ಸಿ ಅಫಘಾನಿಸ್ತಾನ, ಡಿ ಅಮೆರಿಕ. ಸರಿಯಾದ ಉತ್ತರ ಆಪ್ಷನ್ ಡಿ ಅಮೆರಿಕ. ಬಿಳಿಕಾಗೆ ಎಂದು ಕರೆಯಲ್ಪಡುವ ಪಕ್ಷಿ ಅಮೆರಿಕಾದಲ್ಲಿ ಕಂಡು ಬರುತ್ತದೆ. ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಗಣರಾಜ್ಯೋತ್ಸವ. ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು. ಇಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಕಮೆಂಟ್ ಮಾಡಿದವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ರಿ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಶೇರ್ ಮಾಡಲು ಮರಿಬೇಡಿ. ಟೇಕ್ ಕೇರ್. ಲವ್ ಯು ಆಲ್.